ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇರೋದು ನಿಜ. ಯತೀಂದ್ರ ಹೇಳಿಕೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಹೈಕಮಾಂಡ್ ಹೇಳುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾಕಂದ್ರೆ ಈ ರೀತಿ ಪದೇ ಪದೇ ಆಗ್ತಿದೆ, ಗೊಂದಲ ಆಗ್ತಿದೆ. ನಿಮ್ಮ ಹೈಕಮಾಂಡ್ ವೀಕ್ ಆಗಿದೆ ಸರ್? ಈಗೇನಿಲ್ಲ, ಈಗೇನೆ ಅಂತ ಹೇಳಕ್ಲ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ, ಹಿಂಗಾಗಿ ಹೇಳ್ತಾರೆ ಅಷ್ಟೇ. ನಿಮಗೆ ಏನನ್ಸುತ್ತೆ ಸರ್, ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಸರ್ ನೇರವಾಗಿ? ಇಲ್ಲ, ನೇರವಾಗಿ ಹೇಳುವಂತ ಅಧಿಕಾರ ನಮಗಿಲ್ಲ. ಯಾರಿಗೆ ಯಾರು ಹೇಳ್ಬೇಕು, ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಎರಡನೇ ಸರಿ ಹೇಳಿದಾರೆ, ಹೈಕಮಾಂಡ್ ವೀಕ್ ಇದೆಯಾ ಸರ್? ಯಾಕಂದ್ರೆ ಈ ರೀತಿ ಪದೇ ಪದೇ ಆಗ್ತಿದೆ, ಗೊಂದಲ ಆಗ್ತಿದೆ. ನಿಮ್ಮ ಹೈಕಮಾಂಡ್ ವೀಕ್ ಆಗಿದೆ ಸರ್? ಈಗೇನಿಲ್ಲ, ಈಗೇನೆ ಅಂತ ಹೇಳಕ್ಲ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ, ಹಿಂಗಾಗಿ ಹೇಳ್ತಾರೆ ಅಷ್ಟೇ. ನಿಮಗೆ ಏನನ್ಸುತ್ತೆ ಸರ್, ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಸರ್ ನೇರವಾಗಿ? ಇಲ್ಲ, ನೇರವಾಗಿ ಹೇಳುವಂತ ಅಧಿಕಾರ ನಮಗಿಲ್ಲ. ಯಾರಿಗೆ ಯಾರು ಹೇಳ್ಬೇಕು. ಇದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಎಲ್ಲರೂ ಸ್ವತಂತ್ರವಾಗಿದ್ದಾರೆ, ಹೀಗಾಗಿಯೇ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಮಲೇನ್ ವೀಕ್ ಇಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ದಾರೆ. ಎರಡನೇ ಸರಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಹೈಕಮಾಂಡ್ ಯಾವುದೇ ಕಾರಣಕ್ಕೂ ವೀಕ್ ಇಲ್ಲ ರೀ, ಎಲ್ಲರೂ ಸ್ವತಂತ್ರವಾಗಿದ್ದಾರಲ್ಲ, ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾರೆ ಅಂತ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಮಾತಿದು ಸಚಿವ ಸತೀಶ್ ಜಾರಕಿಹೊಳಿ ಅವ್ರದ್ದು. ಯಾಕೆ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ. ಬೆಳಗಾವಿನಲ್ಲೇ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎರಡೆರಡು ಬಾರಿ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ, ಮುಖ್ಯಮಂತ್ರಿಗಳ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇರೋದು. ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, 5 ವರ್ಷ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಇವಿಷ್ಟು ರಂಗನಾಥ್ ಅವರ ಮಾತಾಡುವಂಥದ್ದು. ಇನ್ನು ಈಗಾಗಲೇ ಆರ್ ವಿ ದೇಶಪಾಂಡೆ, ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡ್ತಾ ಇದ್ರು. ಮೂವರದು ಮಾತು ನೋಡಿದ್ರೆ ಎಲ್ಲೋ ಒಂದು ಕಡೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ, ಎಲ್ಲರೂ ಕೂಡ ಸ್ವತಂತ್ರವಾಗಿರ್ತಾರೆ, ಹೀಗಾಗಿಯೇ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ, ನಮ್ಮಲ್ಲಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ವೀಕ್ ಆಗಿಲ್ಲ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್. ಯತೀಂದ್ರ ಸಿದ್ದರಾಮಯ್ಯವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರೆ, ನಾವು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅನ್ನೋ ಒಂದು ಹೇಳಿಕೆಯನ್ನು ನೀಡ್ತಾ ತಮ್ಮ ಅಸಮಾಧಾನವನ್ನು ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಹೊರಹಾಕಿದ್ದಾರೆ. ಅಧಿವೇಶನಕ್ಕೂ ಮುಂಚೆ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಒಂದು ಕಡೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಾದ ಬಳಿಕ DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ರೀತಿ ಯಾವುದೇ ಗೊಂದಲಗಳು ಚಳಿಗಾಲದ ಅಧಿವೇಶನದಲ್ಲಿ ಆಗಬಾರ್ದು, ಅದು ವಿಪಕ್ಷಕ್ಕೆ ಆಹಾರ ಆಗ್ಬಿಡುತ್ತೆ, ಅಸ್ತ್ರ ಆಗ್ಬಿಡುತ್ತೆ, ಹೀಗಾಗಿ ಯಾರು ಮಾತಾಡಬಾರ್ದು ಅಂತ ಹೇಳಿದರು. ಬಟ್ ಪದೇ ಪದೇ ಇದೇ ಮಾತು ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.